ಮೋಹನ್ ಶರ್ಮಾ ಆರ್ಬಿಐನ ಸಮಸ್ಯೆಗಳಿರಲ್ಲ. ನಿಮ್ಮ ಅಕೌಂಟ್ನ ತಕ್ಷಣ ಓಪನ್ ಮಾಡಬಹುದು. ಮುಖ್ಯವಾದ ವಿಷಯ ಅಂದ್ರೆ ಇದಕ್ಕೆ ಯಾವ ಖರ್ಚು ಆಗಲ್ಲ. ಹೂಡಿಕೆದಾರರಿಗೆ ಇದರಿಂದ ಏನಾದರೂ ಲಾಭ ಸಿಗುತ್ತೋ ಇಲ್ವೋ? ಮೊದಲಿಗೆ ಈ ಅಕೌಂಟ್ ಓಪನ್ ಮಾಡಕ್ಕೆ ಏನು ಖರ್ಚಿಲ್ಲ, ಹಾಗೂ ಈ ಅಕೌಂಟ್ನ ನಿರ್ವಹಿಸಲು ಯಾವುದೇ ಖರ್ಚಿಲ್ಲ. ಫಿನ್ವೇ ಎಫ್ಎಸ್ಸಿಯ ಸ್ಥಾಪಕ ಹಾಗೂ ಸಿಇಒ ರಚಿತ್ ಚಾವ್ಲಾ ಹೇಳ್ತಾರೆ, ಆರ್ಬಿಐ ವಿಶೇಷ ಕೊಡುಗೆಗಳನ್ನ ನೀಡೋದ್ರಿಂದ ಹೂಡಿಕೆದಾರರು ಉತ್ತಮ ಲಾಭ ಗಳಿಸಬಹುದು ಅಂತ. ಇದನ್ನ ಕೇಳಿದ ಮೋಹನ್ಗೆ ತುಂಬಾ ಖುಷಿಯಾಗೋಯ್ತು. ಮನಿ9 ಸಲಹೆಗಳು. ಆರ್ಬಿಐನ ರಿಟೇಲ್ ಡೈರೆಕ್ಟ್ ಗಿಲ್ಟ್ಗಾಗಿ ಜನ ತುಂಬಾ ದಿನಗಳಿಂದ ಕಾಯ್ತಾನೆ ಇದ್ರು. ಅದರಿಂದ ನೀವು ಖಂಡಿತ ಈ ಅವಕಾಶವನ್ನ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ. ನಿಮ್ಮ ಪೋರ್ಟ್ಫೋಲಿಯೋದ ಡೇಟ್ ರಿಸೋರ್ಸ್ಗಳನ್ನ ಹೆಚ್ಚಿಸಿಕೊಳ್ಳಲು ಇದೊಂದು ಉತ್ತಮ ಹೂಡಿಕೆಯ ಮಾರ್ಗವಾಗಬಹುದು. ಹಣಕಾಸು ಸಲಹೆಗಾರರು ಹೂಡಿಕೆದಾರರಿಗೆ ಕೊಡುವ ಸಲಹೆ ಏನೆಂದ್ರೆ, ಹೂಡಿಕೆಯ ಒಂದು ಭಾಗವನ್ನ ಸಾಲ ಪತ್ರಗಳಲ್ಲಿ ಹೂಡಿಕೆ ಮಾಡಬಹುದು. ಸರ್ಕಾರದ ಬಾಂಡ್ಗಳಲ್ಲಿ ಆರ್ಬಿಐ ಡೈರೆಕ್ಟ್ ಗಿಲ್ಟ್ ಮೂಲಕ ಹೂಡಿಕೆ ಮಾಡುವುದು ಈಚೆಗೆ ನೀಡಿರುವ ಹೊಸ ಆಯ್ಕೆಯಾಗಿದೆ. ನಿಮ್ಮ ಸಾಲ ಪತ್ರಗಳ ಪೋರ್ಟ್ಫೋಲಿಯೋದಲ್ಲಿ ಅವಕಾಶ ಇದ್ರೆ ನೀವು ಈ ಮಾರ್ಗವನ್ನ ಹೂಡಿಕೆಗಾಗಿ ಆಯ್ಕೆ ಮಾಡಿಕೊಳ್ಳಬಹುದು.